ಅಲ್ಲ ನಮ್ಮವ್ವ ಇಷ್ಟೊತ್ತನಾರ ಏನಾತು ಗೌಡ್ಯ ಯಾಕೆ ಹಿಂಗೆ ಸಪ್ಪನ್ ಮಾಡಿ ಅಂತಂದು ಅಂದ್ಲೆ. ಈಗ ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಆತ ಹೊಳ್ಳಿ ನಿಂತ್ಲಲ್ಲಪ್ಪ. ಏನು ಮಾಡಲಿ, ಏನು ಮಾಡ್ತಾ ಮತ್ತು ಆತ ತಿರ್ಕೊಂಡು ಹೊಳ್ಳಿ ನಿಲ್ತಾಳಾಕಿ. ತಪ್ಪಿರೋದು ನಂದಲ್ಲ. ಇಷ್ಟು ದಿವಸ ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ತಾಯಿಗೆ ಎಷ್ಟು ನೋವು ಕೊಟ್ಟೇನಿ. ಏನು ಮಾಡ್ಲಿಗ ತಪ್ಪಾತ್ ಬೇವ ಅಂತ ನಮ್ಮವ್ನ ಕಾಲು ಬೀಳೆ ಬಿದ್ದರೂ ನಂದು ಪಾಪ ಏನು ಕಡಿಮೆ ಆಗಂಗಿಲ್ಲ ರೀ, ಕಡಿಮೆ ಆಗಂಗಿಲ್ಲ. ಅಷ್ಟು ನಾನು ನಮ್ಮವ್ಗ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನೋವು ಕೊಟ್ಬಿಟ್ಟೇನಿ. ಏನು ಮಾಡಲಿ ಯವ್ವ ಏನಪ್ಪ ರೊಕ್ಕ ಬೇಕಾಗಿದ್ದು? ರೊಕ್ಕ ಏನಿಲ್ಲಪ್ಪ, ಮನ್ಯಾಗ ಎಲ್ಲ ಬ್ಯಾಂಕ್ನಾಗ ಅದಾವೆ. ಮನ್ಯಾಗ ಏನು ಇಟ್ಕೊಂಡಿಲ್ಲ. ಏನಾರ ಬೇಕಂದ್ರೆ ಸಂತಿಗೆ ಪಂತಿಗೆ ಬೇಕಂದ್ರೆ ಇಲ್ಲೇ ಯಾರ್ದಾರ ಹತ್ರ ಇಸ್ಕೊಂತೇವೆ. ಬ್ಯಾಂಕ್ನಾಗಿಂದ ತೆಗೆಸ್ಕೊಂಬಂದಾಗ ಮತ್ತೆ ಅವರಿಗೆ ಕೊಡ್ತೀವಿ. ಹಂಗ ರೊಕ್ಕ ಅಂತಂದ್ರೆ ಮನ್ಯಾಗ ಎಲ್ಲಿಂದ ಬರ್ತಾವಪ್ಪ ಹೇಳ, ನೀನ ಹೇಳ ಎಲ್ಲಿಂದ ಬರ್ತಾವ ಅಂತಂದ್ರೆ. ಹೋಗೋ ನೋಡತ್ತಾಗ ನಮ್ಮವ್ವನ ಮಾತಾಡತ್ತ ನನಗೆ ಕೇಳಿಸ್ಕೋಲ್ಲ. ಯವ್ವ ನಾನು ರೊಕ್ಕ ಕೇಳಕ್ಕೆ ಬಂದಿಲ್ಲ. ಮತ್ತೇನಾತೆ? ಮತ್ತೇನು ಕೇಳಕ್ಕೆ ಬಂದಿ? ಎಲ್ಲ ಅಲ್ಲೇ ಬಿಟ್ಟು ಬಂದಿವಲ್ಲ ನಾವು. ನಿಂದ ಅಂತಂದು ಏನು ತೊಗೊಂಬಂದಿಲ್ಲ. ನನ್ನ ಗಂಡನ ಮನೆಗೆ ಏನೋ ಬಂದೆ, ಮತ್ತೇನೆ? ಹೋಗೋ ನೋಡತ್ತಾಗ ನಮ್ಮವ್ವನ ಮಾತಾಡತ್ತ ನನಗೆ ಕೇಳಿಸ್ಕೋಲ್ಲ. ನಾನು ಏನು ಮಾತಾಡಕತ್ತೀನಿ ಏನಿಲ್ಲ ಅಂತಂದ್ರೆ ಕೇಳಿಸ್ಕೊಂಡ್ರೆ ಅದನ್ನು ಹೇಳೋತರನ ಪುರ್ಸೊತ್ತಿ ಮಾಡುವಲ್ಲ. ಹಂಗೆ ನನ್ನ ಮನಸ್ಸಿನಿಗೆ ಚುಚ್ಚಿ ಮಾತಾಡಕತ್ತ. ಆಕೆ ನಮ್ಮವ್ವ ಮಾತಾಡೋದಕ್ಕೆ ನನಗೆ ಎದೆ ಹಂಗೆ ಶೀಳಿ ಹೊಂಟತಿ. ಏನು ಮಾಡಲಿರಿಪ್ಪ ನಾನಾರ. ಯವ್ವ ಒಂದಿಟ್ಟು ತಡಿಬೇ, ನಾ ಮಾತಾಡತನ. ಯಾಕಂಗೆ ಮಾತಾಡಕತ್ತೀರಿ? ಮಾತಾಡೋದು ಏನೈತಿಪ್ಪ? ಎಲ್ಲ ಮುಗ್ದೈತಲ್ಲ. ಮಾತಾಡೋದಾತೆ, ಕೇಳೋದಾತೆ, ಹೇಳೋದಾತೆ ಎಲ್ಲ ಮುಗ್ದಿದ್ಕ ನಾನು ಏನಪ್ಪ ಯಾಕೆ ದೊಡ್ಡ ಮನುಷ್ಯರು ಇಲ್ಲಿ ತನ ಬಂದಿರಿ ಅಂತಂದು ಕೇಳಿತೆ. ಏನಾತ ಈಗ? ಅದು ಹಂಗಲ್ಲ ಬೇ, ಅದೇ ಯವ್ವ ಏನು ಹೇಳ ಮುಂದೆ? ಯವ್ವ ಅನ್ಕೊಂತ ನಿಂತ್ರೆ ನನಗೆ ಅಲ್ಲೇ ಹೊರ ಇರ್ತಾವ ಮನ್ಯಾಗ. ಇಲ್ಲಿ ಹೊರಗೆ ಬಂದು ನಿಂತ್ರೆ ಅಲ್ಲೇ ಗೌರವ ಒಂದೇ ಮಾಡ್ಕೊಂತ ನಿಂದಿರ್ಬೇಕಲ್ಲೇ. ಅಲ್ಲ ಬೇ, ಒಂದಿಟ್ಟು ತಡಿ ಬೇ ಯವ್ವ. ಅದು ಬೇ ಯವ್ವ ಏನು ಹೇಳ ಗೌಡೆ? ಅದೇ ಹೊಟ್ಟೆ ಜಗ್ಗ ಹಸ್ತಾವ ಬೇ ಯವ್ವ. ಅಂದಿಟ್ಟು ಊಟಕ್ಕೆ ತೊಗೊಂಬರ್ತೀಯ ಬೇ? ಗೌಡೆ ಏನಾತ್ಲ? ಯಾಕೆ ಊಟ ಮಾಡಿಲ್ಲ? ಇಲ್ಲ ಬೇ ಯವ್ವ, ನಿನ್ನಿಂದ ನಾನು ಊಟನ ಮಾಡಿಲ್ಲ. ಯಾಕಪ್ಪ ಮಗನ, ಯಾಕಲ್ಲ ಊಟ ಮಾಡಿಲ್ಲ? ಇಲ್ಲೇ ಇರೋ ಅಂದ್ರೆ ಇಲ್ಲಿ ಇರುವಲ್ಲಿ ನಾವು ಒಬ್ಬವನ ಇರ್ತಾನೆ, ಇದು ತೋರಿಸ್ತಾನೆ ಅಂತಂದು ಅಲ್ಲೇ ಮಂಡತನ ಮಾಡಿ ಅಲ್ಲೇ ಉಳಿದಿ. ಬಾಲ ಅಂತಂದು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರೆ ಬರುವಲ್ಲಿ ಅಲ್ಲೇ ಇರ್ತಾನೆ ನಾನು ಅಂತಂದು ಮಂಡತನ ಮಾಡಿದ್ರೆ ನಾವರ ಏನು ಮಾಡೋಣಪ್ಪ? ನೀನೇ ಇಲ್ಲಿ ಬರೋದು ಬೇಡ. ಇಲ್ಲಿ ಬಂದು ಮಕ್ಕಳು ಕೂಟ ಹೆಂಡತಿ ಕೂತ ಮಾತಾಡಿ ಊಟ ತಿಂದು ಮತ್ತು ಒಳ್ಳೆ ಹೋದ್ರೆ ಯಾರು ಕೇಳ್ತಾರಲ್ಲ ನಿನ್ನ? ಈಗ ಮನಿತನ ಬಂದು ತಾಯಿ ಹತ್ರ ಬಂದು ಹೊಟ್ಟೆಸ್ತವ ಅಂದ್ರೆ ನಾನು ಹೊಟ್ಟೆ ಆಗಕಾರ ಕಲ್ಸ. ಈಗ ಬುದ್ಧಿ ಬಂದತ್ಯ ತಾಯಿ ಮಕ್ಕಳು ಏನಂತಂದು ಈಗ ಗೊತ್ತಾತ. ಎಷ್ಟು ಹೇಳಿದೆ ಗೌಡ್ಯ? ಆದಿ ತಪ್ಪಿದಿ, ಬುದ್ಧಿ ಬೆಟ್ಟಕತಿ, ತಾಯಿ ಏನಂತಾಳಂದಂದು ನಿನಗೆ ಗೊತ್ತಾಕತಿ ಮುಂದೆ ಅಂತಂದು ಎಷ್ಟು ಹೇಳಿದೆ ನಾನು. ಹೇಳಿದ್ದು ಕೇಳಿದೆ, ಒಂದು ಮಾತ್ರ ಕೇಳಿದಿನ? ಈಗ ಹೊಟ್ಟೆ ಗೊತ್ತಾಗ್ಬೇಕಲ್ಲ. ಮತ್ತು ಹೊಟ್ಟಿಗೆ ಹಸುವಿನ ಬೆಲೆ ಏನಂತಂದು ಈಗ ಗೊತ್ತಾಗತ್ತಿನ ನಿನಗೆ? ಇದ್ದಾಗ ಗೌರಿ ಊಟಕ್ಕೆ ಹಚ್ಕೊಂಬಂದ್ರೆ ಬೇಡ ನನಗೆ ತಿನ್ನ ನೀನ ಅಂತಂದು ಸಿಟ್ಟು ಮಾಡಿ ಹೋಗಿದ್ದಿ. ಈಗ ಗೊತ್ತಾತ ಹಸುವಿನ ಬೆಲೆ ಏನು, ತಾಯಿ ಬೆಲೆ ಏನು, ಹೆಂಡತಿ ಮಕ್ಕಳ ಬೆಲೆ ಏನು ಅಂತಂದು ಗೊತ್ತಾತನೆ. ಏನು ಹೇಳ್ಬೇಕಪ್ಪ ನಾನು? ಬಾ ಕೂತು ಕೈಕಾಲು ಮಾರಿ ತಕೋ ಊಟ ಮಾಡುವಂತಿ. ಗೌರವ ತಡಿ ಕರಿತೇನೆ ಗೌರವನ, ಊಟ ಮಾಡಿ ಕೈಕಾಲು ಮಾರಿ ತಕೊಂಡು. ಯವ್ವ ತಪ್ಪಾತು ಬಿ, ನಂದು ತಪ್ಪಾತು. ನಾನು ಮುಂದೆ ನಂದ ನಡಿಬೇಕು. ನೀವೆಲ್ಲಾರ ನನ್ನ ಕಾಲು ಕೆಳಗಿರ್ಬೇಕು, ನಾ ಹೇಳ್ದಂಗೆ ನೀವು ಕೇಳ್ಬೇಕು ಅಂತಂದು ನಾನು ಇಷ್ಟೆಲ್ಲ ಸಿಟ್ಟು ಮಾಡಿದ್ರೆ ನಿನಗೆ ನನ್ನ ಮ್ಯಾಗಿಂದು ಪ್ರೀತಿ ಒಂದಿಟ್ಟು ಕಡಿಮೆಗಿಲ್ಲಲ್ಲ ಬೇವ. ಇನ್ನೊಂದು ಸರಿ ಹಿಂಗೆ ಮಾಡೋದು ಬೇವ. ನನ್ನ ತಪ್ಪಿನಾರು ನನಗಾಗೈತಿ ಬೇವ, ನನಗೆ ಕ್ಷಮಿಸ್ಬೇ. ನನ್ನ ತಪ್ಪಾತು ಬೇವ, ನನಗೆ ಕ್ಷಮಿಸ್ಬೇ. ಇನ್ನೊಂದು ಸರಿ ಯಾವತ್ತೂ ಹಿಂಗೆ ಮಾಡಂಗಿಲ್ಲ ಬೇವ. ತಾಯಿ ಬೆಲೆ ಏನು, ಮಕ್ಕಳು ಬೆಲೆ ಏನು, ಹೆಂಡತಿ ಬೆಲೆ ಏನು, ಊಟದ ಬೆಲೆ, ಹಸಿವಿನ ಬೆಲೆ ಏನಂತ ನನಗೆ ಗೊತ್ತಾಗೈತಿ ಬೇವ. ದಯವಿಟ್ಟು ನನಗೆ ಕ್ಷಮಿಸ್ಬೇ ಯವ್ವ. ಗೌಡೆ ಯಾಕೆ ಹೇಳಪ್ಪ, ಮಕ್ಕಳು ಏನು ತಪ್ಪು ಮಾಡಿದ್ರೆ ತಾಯಿ ಹೊಟ್ಟೆಗೆ ಹಾಕೊಂತಾಳ, ನೀ ಯಾಕೆ ಹಿಂಗೆ ಕಾಲಿ ಬಿದ್ದಿ? ತಪ್ಪ ತನಕತ್ತೀರಿ? ಎದ್ದೇಳಪ್ಪ, ಹೇಳ ಕೈಕಾಲು ಮಾರಿ ತಕೊಂಡು ಉಣ್ಣೋಗಿ. ಗೌರವ
ಗೌರವ ಇಲ್ಲ ಬೇವ ನೀನು ನನ್ನ ಕ್ಷಮಿಸೀನಿ ಅಂತಂದು ಹೇಳೋವರೆಗೂ ನಾನು ಕಾಲು ಬಿಡಂಗಿಲ್ಲವ. ಕ್ಷಮಿಸೀನಿ ಅಂತ ಹೇಳಬೇವ, ಒಂದು ಮಾತು ಕ್ಷಮಿಸೀನಿ ಅಂತ ಹೇಳಬೇ. ನನ್ನ ತಪ್ಪಿ ನನಗೆ ಅರಿವಾಗೈತಿ ಬೇವ. ಗೌಡೆ ಹೇಳಪ್ಪ, ಹೇಳ ಎದ್ದೇಳ. ಇಲ್ಲ ಯವ್ವ, ನೀನು ನನ್ನ ಕ್ಷಮಿಸೀನಿ ಅಂತ ಹೇಳೋವರೆಗೂ ನಾನು ನೀನು ಕಾಲು ಬಿಡಂಗಿಲ್ಲ ಯವ್ವ. ಹೇಳಪ್ಪ ಹೇಳ. ಆ ಮಕ್ಕಳಾಗಿಂದ ತಪ್ಪ ಮಾಡವ ತಾಯಿ ಎಲ್ಲಾನು ಹೊಟ್ಟೆ ಹಾಕೊಂಡು ಹೋಗದ ಒಂದಿನ. ಹೇಳ ಯಾಕೆ ಹೇಳ. ಹತ್ತಿರ ಕರದೇನಿ ಇವ್ರ ಅತ್ತೀರ. ದೇವ್ರೇ ಬಸವಣ್ಣ, ಬಸವಣ್ಣ ಬದ್ದಿನ ತಾಯಿ ಮಗ ಒಂದಳಂಗ ಮಾಡಿದಲ್ಲಪ್ಪ ನಿನಗ 7 ಕೋಟಿ ನಮನಪ್ಪ ನಮನ. ಅರೆ 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 ಯಾವಾಗ ಬಂದ್ರಿ? ಯಾಕೆ ಅಳಕತ್ತೀರಿ? ಏನಾತ್ರಿ? ಅರೆ ಗೌರಿ ಗೌರಿ, ನಾನು ಕ್ಷಮಿಸ್ಬಿಡು ಗೌರಿ, ಕ್ಷಮಿಸ್ಬಿಡು. ನಾನು ಭಾಳ ತಪ್ಪು ಮಾಡೀನಿ. ಕ್ಷಮಿಸ್ಬಿಡು, ನನ್ನ ದೊಡ್ಡ ತಪ್ಪಾಗೈತಿ. ಕ್ಷಮಿಸದ ಗೌರಿ, ಕ್ಷಮಿಸ. ಅರಿ ನೀವು ಮೊದಲು ಅಳದ್ ನಿಲ್ಲಿಸ್ರಿ, ಅಳದ ನಿಮ್ಗೆ ಶೋಭೆ ತರ್ತತೇನ್ರಿ? ಅತ್ತಿಯರ ಯಾಕೆ ಅಳಕತ್ತೀರಿ? ಸುಮ್ಮನಾಗ್ರಿ. ಅರಿ ಯಾಕ ಏನಾತ್ರಿ? ಏನಿಲ್ಲ ಗೌರಿ, ಏನಿಲ್ಲ. ನಂದು ತಪ್ಪಿಂದ ನನಗೆ ಅರಿವಾಗೈತಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಎಲ್ಲಾರು. ನಂದ ನಡಿಬೇಕು. ನಾನು ನಿಮ್ಮನ್ನೆಲ್ಲ ನಾವು ಹೇಳ್ದಂಗೆ ಕೇಳ್ಬೇಕು ಅಂತಂದೆ ನಾನು ನಿಮ್ಮ ಮ್ಯಾಗ ಭಾಳ ತಪ್ಪು ಹೊರಿಸಿದೆ. ನನ್ನ ಕ್ಷಮಿಸ್ಬಿಡು ಗೌರಿ. ಯವ್ವ, ನನಗೆ ಕ್ಷಮಿಸ್ಬಿಡ್ಬೇ, ನನ್ನ ತಪ್ಪಾಗೈತಿ ಯವ್ವ. ಏಪ್ಪ ಗೌಡೆ, ಯಾಕೆ ಹಿಂಗೆ ಮಾತಾಡಕತ್ತೀನಿ? ಹೋಗ ಕೈಕಾಲು ಮರಿ ತಕೊಂಡು ಊಟ ಮಾಡೋಗ. ರೀ ಊಟ ಮಾಡಿಲ್ಲ? ಇಲ್ಲ ಅಂತ ಯವ್ವ, ನನ್ನ ಮಗ ನಿನ್ನಿಂದ ಊಟ ಮಾಡಿಲ್ಲ ಅಂತ ಬಂದು ಗುಟ್ಟಲೆ ಹೊಟ್ಟೆ ಸತಿವೆ ಅಂದ. ನಾನು ಹೊಟ್ಟೆ ಖಾರನ ಕಲಿಸ್ದಂಗ ಆತ ಗೌರವ. ಏನ್ ಮಾಡ್ಲಿ? ಹೋಗ ಊಟಕ್ಕೆ ಹಚ್ಕೊಡೋಗ, ಹೊಟ್ಟೆ ತುಂಬ ಊಟ ಮಾಡ್ತಾನ. ಹೋಗ ಯವ್ವ, ಎದಕ್ಕೆ ಅಳ್ತೀಬೇ? ಸುಮ್ಮನಾಗ. ಅರಿ ಹೋರಿ ಕೈಕಾಲು ಮರಿ ತಕೊಂಡು ಬರುವರಿ, ಊಟಕ್ಕೆ ಹಚ್ತಾರೆ. ಹೋಗಪ್ಪ ನನ್ನ ಮಗನ, ಹೋಗ ಕೈಕಾಲು ಮರಿ ತಕೊಂಬರೋಗ, ಊಟಕ್ಕೆ ಹಚ್ಕೊಡ್ತಾಳ. ಅಯ್ಯವ್ವ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ರೆ ಒಂದು ತಪ್ಪಾಗೈತಿ ಅಂದಿದ್ಕ ನೀವಿಬ್ರು ಇಷ್ಟು ಪಶ್ಚಾತ್ತಾಪ ಪಟ್ಟು ಕಣ್ಣೀರಾಕತ್ತೀರಿ. ಇದು ನನಗೆ ಅರ್ಥನ ಆಗಲಿಲ್ಲ ಯವ್ವ. ನನ್ನ ಸೊಂಡಿಲೆ ನಾನು ನೀರು ಕುಡಿದೆ, ನನ್ನ ಗರ್ವದಿಂದ ನಾನು ಮೆರೆದೆ. ನಿಮ್ಮನ್ನೆಲ್ಲ ನಾನು ಹೊಳ್ಳಿ ನೋಡಲಿಲ್ಲ. ಇಷ್ಟು ದಿನದಾಗ ನೀವು ಎಷ್ಟು ಕಷ್ಟಪಟ್ಟಿರಿ, ಏನೇನು ಅನುಭವಿಸ್ತೀರಿ ಅಂತಂದು ನನಗೆ ಗೊತ್ತಾಗಲಿಲ್ಲ ಯವ್ವ. ದಯವಿಟ್ಟು ನನಗೆ ಕ್ಷಮಿಸಿಬಿಡ್ಬೇ ಯವ್ವ, ಕ್ಷಮಿಸಿಬಿಡು. ಇಲ್ಲಪ್ಪ ಇಲ್ಲ, ನಿಂದೇನು ತಪ್ಪಿಲ್ಲ. ನೀನು ತಪ್ಪು ಮಾಡೀನಿ ಅಂತಂದು ನಿನಗೆ ಗೊತ್ತಾಗಿ ಮತ್ತು ಅದನ್ನ ತಪ್ಪು ತಿದ್ದುಕೊಂಡು ತಾಯಿ ಹತ್ರ ಬಂದೆಲ್ಲ ಕ್ಷಮೆ ಕೇಳಿದಲ್ಲ, ಅಷ್ಟ ಸಾಕಪ್ಪ. ನೀನು ನನ್ನ ಮಗ ಅಂತಂದೆ ಗೊತ್ತಾತ್ ನಂಗೆ. ಹೋಗು ಹೋಗ ಕೈಕಾಲು ಮರಿ ತಕೊಂಡು ಹೋಗಿ ಮೊದಲು ಊಟ ಮಾಡ, ಹಿಂದಾಗಡೆ ಮಾತಾಡಂತಿ. ಆಯ್ಪ ಹೋಗು. ರೀ ಮೊದಲು ಊಟ ಮಾಡ್ರಿ, ಆಮೇಲೆ ಹಿಂದಾಗಡೆ ಎಷ್ಟು ಬೇಕಾದಷ್ಟು ಮಾತಾಡ್ಬೋದು. ರೀ ಆಯ್ತು ಗೌರಿ, ನೀನಾರ ನನಗೆ ಕ್ಷಮಿಸೀನಿ ಅಂತ ಹೇಳ್ತೀಯಲ್ಲ. ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ನಾವು ಯಾಕೆ ನಿಮ್ಮನ್ನ ಕ್ಷಮಿಸ್ಬೇಕ್ರಿ? ಹೋಲ್ ಬಿಡ್ರಿ, ಏನೋ ಸಿಟ್ನಾಗೆಲ್ಲ ನಡೆದಿರ್ತತಿ. ಗೊತ್ತಿತ್ರಿ ನಮ್ಗೆ ನೀವು ಒಂದಲ್ಲ ಒಂದಿನ ತಪ್ಪಾಗೈತಿ ಅಂತಂದು ನಮ್ಮ ಹತ್ರ ಬರ್ತೀರಿ ಅಂತಂದೆ. ನಾವು ಅಲ್ಲಿವರೆಗೂ ಕಾದ್ವಿ ಅಷ್ಟ, ಮತ್ತೇನಿಲ್ಲ. ಹೋಗ್ರಿ ಕೈಕಾಲು ಮರಿ ತಕೊಂಬರೋರಿ, ಊಟಕ್ಕೆ ಹಚ್ತಾನೆ. ಅತ್ತಿಯರ ನೀವಂದಿದ್ ಮಾತು ಕರಿ ಆತ್ರಿ. ಇವ್ರು ತಮ್ದು ತಪ್ಪು ತಿದ್ದುಕೊಂಡು ನಮ್ಮ ಹತ್ರ ಬಂದ್ರಲ್ಲ, ನನಗಂತೂ ಹಾಲು ಕುಡ್ದಷ್ಟ ಖುಷಿ ಆಗಕತ್ತೈತ್ರಿ ಅತ್ತಿಯರ. ಹ್ಞೂ ವಾಯ್ವ, ನಾ ಹೇಳಿಲ್ಲ ಗೌರವ ಒಂದಲ್ಲ ಒಂದು ದಿನ ನನ್ನ ಮಗ ಬರ್ತಾನ, ತಪ್ಪಾಗೈತಿ ಬೇವ ಅಂತಂದು ನಾ ಹೇಳಿದ್ನಿಲ್ಲ. ನಾನು ಅಂದಂಗೆ ಆತದ. ಹೋಗು, ರೊಟ್ಟಿ ಮಾಡಿನ, ಬಿಸಿ ರೊಟ್ಟಿನ ಹಚ್ಕೊಡು, ಹೊಟ್ಟೆ ಹಸ್ತಾವ ಅಂತ ನಿನ್ನಿಂದ ಊಟ ಮಾಡಿಲ್ಲ ಅಂತ. ಹೋಗಿ ಹಚ್ಕೊಡು. ಹ್ಞೂ ಆಯ್ತು ರೀ. ಅಲ್ಲ ನಾನು ಹೆಂಗಾರ ಪ್ಲ್ಯಾನ್ ಮಾಡಿ ನಮ್ಮ ಕಡೆ ಮನೆಗೆ ಬರೋದ್ರಾಗ ಈ ಹುಡುಗಿನ ಹೆಂಗಾರ ಹ್ಞೂ ಅನಿಸಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಂದ್ರೆ ನೀವ ಹೊಳ್ಳಿ ಮನೆಗೆ ಬಂದ್ಬಿಟ್ನಲ್ಲಪ್ಪ. ಏನು ಮಾಡದೆ? ಎಲ್ಲಾರೀಗ ಕೂಡು ಕುಟುಂಬ ಒಂದಾತಲ್ಪ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ನೋಡಿಲ್ಲ ಅಂತಂದೇನಾಯ್ತು ಹಾಡೆ. ಹಂಗೆ ಹಾಡ್ತಾನೆ ನಾವು. ಏನು ಮಾಡದಪ್ಪ ಈಗ? ಏನು ಮಾಡಲಿ? ನೋಡ್ತಾನೆ ಅಂದೀಟ ನಮ್ಮ ಮೂನ ಹತ್ರ ಪಿಟಿಂಗ್ ಇಡ್ತಾನೆ. ನೋಡೋಣ ಪಿಟಿಂಗ್ ಏನಾರ ಕೆಲಸ ಮಾಡ್ತತೆ ಇಲ್ಲ ಅಂತಂದೆ. ನಮ್ಮ ಗೌಡೆ ಬಂದಾನ ಅಂತಂದ ಮತ್ತಿನ ನಮ್ಮದು ಪಿಲಿಯನ ಬಿಕಟಕತೀನ. ಏನು ಮಾಡದ ಅಂತಂದ ಗೊತ್ತಾಗಲ್ಲ. ಏನು ಮಾಡಲಿಪ್ಪ ಈಗ? ಗೌಡೆ ಬೇರೆ ಮನೆಗೆ ಬಂದ. ಇದೇನು ಮೂವ ಮತ್ತೇನಾರು ಪಿಲಿಯನ್ ಮಾಡ್ತಾಳೆ. ಹೆಂಗಾರ ಮಾಡಿ ಹುಡುಗಿನ ಹೊಲಿಸ್ಕೋಬೇಕು, ನಾವೇ ಹೊಲಿಸ್ಕೋಬೇಕೆ. ಏನು ಮಾಡಲಿ ಪಿಲಿಯನ್ನ ಹೊಳಿ ಒಂದಲ್ಲಪ್ಪ ತೆಲಿಗೆ. ಇವ ಏನಲ್ಲೇ ಅದೇ ಗೌಡ್ಯ ಮನೆಗೆ ಬಂದ. ಮತ್ತು ಅವ್ರ ಮನೆ ಅವ ಬರ್ತಾನ ಈಗ.
ಅಲ್ಲ ಅದೇ ಕೇಳಿದೆ ಬಂದನ ಮಾತಾಡಕತ್ತಿದ್ರಲ್ಲ ನೀನು ಮತ್ತೆ ಗೌಡ ಗೌರವ ಅದಕ್ಕೆ ಕೇಳಿದೆ. ಏನಾತ ಜಗಳೆಲ್ಲ ಕಮ್ಮಿ ಆತ ತಪ್ಪಾತ ಅಂದಾನೆ. ಹ್ಞೂ ತಾಯಿ ಹತ್ರ ತಪ್ಪಾತನಂದ ಮತ್ತೆ ಯಾರ ಹತ್ರ ಅಂತಾನವ? ದೂರ ಅದಿ ನೀನು. ಮಕ್ಕಳು ತಾಯಿ ಮಕ್ಕಳು ಯಾವಾಗಲೂ ಒಂದಾಗೆ ಇರೋದು. 2 ದಿನ 3 ದಿನ ಇರ್ತಾರ, ಆಮೇಲೆ ತಾಯಿನ ನೆನಪಾಗದವ್ರಿಗೆ. ಯಾರು ಎಷ್ಟ ಕಡ್ಡಿ ಅಳಿಯಾಡ್ಸಿದ್ರೆ ಯಾರೆಷ್ಟ ಬೆಂಕಿ ಇಟ್ರೆ ತಾಯಿ ಮಗನ ಸಂಬಂಧನ ಯಾರು ದೂರ ಮಾಡೋಕ್ಕಾಗಂಗಿಲ್ಲ. ಅದನ್ನ ಯಾರು ದೂರ ಮಾಡ್ತಾರ್ವಿ? ಅದನ್ನ ಕೇಳಿದೆ ಗೌಡ ಬಂದಾನಲ್ಲ ನನಗೆ ಹಾಲು ಕುಡ್ದಷ್ಟೇ ಖುಷಿ ಆತ್ವಾ ಇವ. ಸುಮ್ಮನೆ ಅಲ್ಲಿ ಆ ಮನ್ಯಾಗ ಅದ ಇದ ಹರಿಕತಿ ಆ ಕತಿ ಈ ಕತಿ ಹೇಳ್ಕೊಂತ ಕುಂತು ಬಿಡೋದು ಒಂದೇ. ಎಷ್ಟು ಹೇಳಿದ್ದೆ ನಾನು, ಬಾರಯ್ಯಪ್ಪ ಬಾರ ಇಲ್ಲಿ ಇದೇನು ಮಾಡ್ತಿದ್ದಿ ಅಲ್ಲೇ ಬಾ ಅವ್ರು ಕೊಟ್ಟಿರೋಣ ಅಂತಂದು ಕರೆದಿದ್ದೆ ನಾನು. ನಾ ಕರ್ದಿದ್ಕ ಬಂದಾನ ಇವ. ಹ್ಞೂ ಇವ ನೀ ಕರ್ದಿದ್ಕ ಬಂದಾನವ, ಚಲೋ ಆತು ಬಿಡ ಇವ. ಹೋಗ ಒಂದು ಚರ್ಗಿ ಹಾಲು ಕಾಸ್ಕೊಂಡೆ ಕುಡಿ ಹೋಗ. ಇವ ನೋಡ ನನಗಂತ ಹಾಲು ಕುಡಿ ಅಂತಂದು ಹಾಲು ಎಲ್ಲಿ ಕುಡಿಲಿ, ಬೆಂಕಿ ಬಿಡಾಕತ್ತೈತಿ. ಇನ್ನೊಂದು 5-6 ದಿನ ಬಿಟ್ಟು ಬಂದಿದ್ದು ಹಾಕಿದ್ದಿಲ್ಲ ನಿಮ್ಗೆ ಓಡಿ ಬಂದಾನೆ. ಯಾವ ತಪಾತೆ ಅನ್ಕೊಂತ ಏನು ಮಾಡ್ಲಿಗೆ? ಇದೊಂದು ಅಡ್ಕಾಶಿ ಮಗ ಎಲ್ಲಿ ಹೋಗ್ತಾ ಏನೋ ನೋಡೋದು ಕಾರ ಗಾಡಿ ತೊಗೊಂಡು ಯಾರ್ಯಾರು ಅದು ಹಿಜ್ಜಿ ಬರಕ್ಕೆ ಹೋಗ್ತಾ ಏನ ಏನು ಮಾಡೋದೆ ಏನ? ಮತ್ತೆ ಚಲೋ ಮಾಡಿದ ಒಳಗೆ ಗುನು 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 ಅಂತಂದೆ. ಇಕ ಏನತೆ? ಏನಿಲ್ವೇ ಯಪ್ಪ ದೇವ್ರ ಪರಮಾತ್ಮ ಬಸವಣ್ಣ ನಮ್ಮವ್ವ ಮತ್ತು ನನ್ನ ತಮ್ಮನ್ನ ಚಲೋ ಇಟ್ಟಿರ್ಪ, ಮತ್ತಿನ್ನ ಜಗಳ ಮಾಡಿ ಹಿಂಗೆ ದೂರ ಬರ್ದಪ್ಪ ಅವ್ರೆ ಅಂತಂದೆ ಬೇಡ್ಕೊಳಕತ್ತಿದ್ದೆ ಬಿಡ್ಬೇ ಇವ. ಏನು ಚಲೋ ಬುದ್ಧಿ ಬಂತಪ್ಪ, ತಮ್ಮ ಮನೆಗೆ ಬಂದ್ಬಿಟ್ಲೆ. ಹಿಂಗೆ ಇರಪ್ಪ ಇವ ಜೀವನ ಪರ್ಯಂತ ಹಿಂಗೆ ಇರಿ ಆತಲ್ಲ. ಮತ್ತೆ ಗೌಡೆ ಮನೆಗೆ ಬಂದ ಮತ್ತೆ ಇನ್ನೂ ಯಾವಾಗ ಹೋಗ್ತೀರಿ? ನೀನು ನಿನ್ನ ಮಗ ಗಂಟೆ ಮುಟ್ಟಿ ಕಟ್ಟಂಗಿಲ್ಲನೇ ಏನು? ಇಲ್ಲೇ ಇರ್ಬೇಕಂತಂದು ಜಾಂಡ ಓಡ್ಬಿಟ್ರೆ ನಾಗಿ ಇವನವಲ್ಲಿ ಚಲೋ ಮಾಡಿಲ್ಲ ನೋಡು. ಮತ್ತೆ ಯಾವಾಗ ಹೋಗ್ತೀರಿ ಅಂತಂದೆ. ಅಲ್ಲ ಬೇವ ಅಲ್ಲ ಯಾರ ತಾಯಿ ಹಿಂಗೆ ಹೇಳ್ತಾಳೆ ನಮ್ಮ ಮಗಳಿಗೆ, ಇರುವ ನಿನಗೆ ಎಷ್ಟು ಬೇಕಾದಷ್ಟು ದಿನ ಇರು ಅಂತಂದಂತಾರ. ನೀ ನೋಡಿದ್ರೆ ಯಾವಾಗ ಹೋಗಿ ಅಂತಂದೆ ಚಲೋ ಮಾಡಿಬಿಟ್ಟಿರ್ತೀವಿ ನನಗೆ. ಮತ್ತೆ ಏನು ಇಲ್ಲೇ ಜಾಂಡ ಊರಿ ಇಲ್ಲೇ ಇರ್ಬೇಕಂತಂದು ಮಾಡಿಡಿನ ಮತ್ತೆ ನೀನು? ಅಡ್ಕಾಸಿ ಬಿ ನಾಳೆ ಸೊಸಿ ಬರಂಗಾಗ್ಯಾಳ. ಅತ್ತಿ ತವ್ರ ಮನ್ಯಾಗ ಕುಂತಾಳ ನೋಡ್ರಿ ಅಂತಂದು ಇಡೇ ಊರು ತುಂಬ ಗಂಟೆ ಹೊಡೆದ ನಿಂದ ನಾಟಕ ಪಾಲಿಸಿ ಮಾಡ್ತಾಳ. ಅವಾಗ ಹಾಕ್ಯಾಕೆ ಮಾಡ್ತಾತೋ ಹೇಳಂಗಿಲ್ಲ ನಾನು. ಏನು ಹೇಳ್ತೀಯ ನೋಡು, ಸಂಜೆ ಮುಂದೆ ನಿನ್ನ ಗಂಡಗ ಫೋನ್ ಮಾಡಿಕೊಡು ಮಾತಾಡ್ತಾನೆ. ಅಲ್ಲ ಯಪ್ಪ ನೀನೇ ಹೊಟ್ಟಿಗೆ ಏನು ತಿಂತಿದಿ? ತಾಯಿ ಮಗನ ಇಲ್ಲೇ ಊರಿಗೆ ಕಳಿಸಿ ಅಲ್ಲಿ ಆರಾಮಾಗಿ ಅದೀನ ನೀನು ಅಂತಂದು ಕೇಳ್ತಾನೆ. ಕೇಳಂತಿತ್ತು ಬಾ. ಯಾರ ಮಕ್ಕಳ ಮನೆಗೆ ಬಂದ್ರೆ ಚಲೋ ಆತ ಇವ ಬಂಗಾರ ಗಟ್ಟಿ ಎಷ್ಟು ದಿನ ಬೇಕಾದ್ರೆ ಇರು ಇವಾಗ ಗಂಡ ಮನೆಗೆ ಇದ್ದಿದ್ದ ಹೋಗೋದು ಅಂತಂದು ಅಂತಾರ. ನೀನು ಯಾವಾಗ ತೊಡಗೈತೆ ಬಾ ಇದೆ ಪಿಸಾಚಿ ಯಾವಾಗ ತೊಡಗೈತೆ ಅಂತಂತೀನಿ ನೋಡಿ ನೀನು ಅಂತ ಇದು ಸಿಡ್ಕೊಂಡು ಹೋಗ್ಲಿ ಇದಕ್ಕೆ. ನಾ ಏನಂದಲ್ಲಿ ಹೆಣ್ಣು ಯಾವಾಗ ಗಂಡ ಮನೆಯಾಗ ಇದ್ರೆ ಶ್ರೇಷ್ಠ, ತವ್ರ ಮನೆ ಎಷ್ಟು ದಿನ 1 ದಿನ 2 ದಿನ ಅಷ್ಟೇ ಚಂದ. ಭೂಮಿಗೆ ಬರೋದು ಹೋಗೋದಷ್ಟೇ. ಯಾವಾಗಿದ್ರೆ ಗಂಡನ ಮನಿನ ಶ್ರೇಷ್ಠ ಅಂತಂದು ತಿಳ್ಕೊ. ಇನ್ನು ಯಾವಾಗ ತಿಳ್ಕೊಂತೀಯನ ನೋಡು. ತಿಳ್ಕೊಂತಾನೆ ಯಾವಾಗ ಹೋಗ್ಕಳ ಅಂತಂದು ಚಲೋ ಮಾಡಿಬಿಟ್ರೈತಿ ಅತ್ತಾಗ. ಏನ ಹೇಳ್ಬೇಕು ಹೇಳನೆ ಈಗ ಹೋಗ್ರಿ. ರಮೇಶಿ ಎಲ್ಲ ಹೋಯ್ತದ ಹುಡುಗ ಅರ್ಬಿದೆ ಗಂಟು ತೊಗೊಂಬ ಚೀಲ ಗಂಟು ತೊಗೊಂಬ ಹೋಗೋಣ. ಏನು ತವ್ರ ಮನೆಗೆ ಬಂದು 1 2 ದಿನ ಆಸರ ಬೇಸರ ಕಳ್ಕೊಂಡು ಹೊಂಟಾನಿ ಅಂತಂದು ಖುಷಿ ಪಟ್ರೆ ಇದು ನಮ್ಮವ್ವ ಬರ್ತತಿ ಯಾವಾಗ ಹೋಕ್ಕಿ ಅಂತಂದು ಕೇಳ್ತತಿ. ತೀರ ಐತಿಲ್ಲ ಬಾಡ್ಕಿ. ಅಲ್ಲೇ ಗಂಡ ಮನೆಗೆ ಹೋಗ ಇವ ಅನ್ನೋದು ತಪ್ಪನೆ. ಮತ್ತೆ ಇಲ್ಲೇ ಇರ್ತೀನಿ ಊರ ಮಂದಿ ಅನ್ನಕತ್ತಿದ್ ಕೇಳಿಸ್ಕೊಂತೀನ ಇಲ್ಲ. ಅಲ್ಲ ಮಲ್ಲವನ ಮಗಳು ಬಂದ 1 ತಿಂಗಳು 2 ತಿಂಗಳು ಆತು ಸನೇಕ ಯಾಕ ಜಗಳ ಮಾಡ್ಕೊಂಡು ಮನಿ ನಾಳೆ ಮತ್ತೆ ಗಂಡನ ಕೂಟ ಅಂತಂದು ಅನ್ನೋದೇ ಕೇಳಿಸ್ಕೊಂಡಿಲ್ಲ. ನೀ ಏನ್ ಬಿಡ ಈ ಕಡೆ ಕಿವ್ಯಾಗ ಕೇಳಿಸ್ಕೊಂತಿದಿ ಈ ಕಡೆ ಕಿವ್ಯಾಗ ಬಿಡ್ತಿದಿ. ನಿನಗರ ಏನಾಗ್ಬಿಟ್ಟೈತಿ ಹೌದಲ್ಲ? ಗೊತ್ತಾಯ್ತು ನನಗೆ. ಮಂದಿ ಯಾಕಂತಾರ ಮಂದಿಗೆ ಏನು ತಲೆ ಕೆಟ್ಟತನಿ ಅನ್ನಕ್ಕೆ ಅವ್ರದ ಆಹಾರದ 12 ಆಗಿರ್ತೈತಿ. ಅವ್ರದ್ದೇನು ಮಾತಾಡಂಗಿಲ್ಲ ಅವ್ರೆ. ಮಂದಿ ಇದೆ ಮಾತಾಡಕ್ ಬರ್ತಾರ ಮತ್ತೆ ಅವ್ರೆ ಬಿಟ್ಟು ಮತ್ತೆ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ಲ ಮತ್ತೆ ಮಾತಾಡ್ತಾರ. ಮಂದಿ ಮಾತಾಡಂಗ ನಾವ್ ಯಾಕೆ ಇಟ್ಕೋಬೇಕು? ಇನ್ನು ನಾವು ಮಂದಿ ಇದೆ ಮಾತಾಡಂಗಿರ್ಬೇಕೆ. ಇನ್ನು ಯಾವಾಗ ಬುದ್ಧಿ ಬರ್ತೈತಿ ಏನ ನಿನಗೆ? ನೋಡ ಯಾವಾಗ ಹೋಗಿರಿ ಏನೋ ತಾಯಿ ಮಗನೇ ನೋಡ್ರಿ. ಹೋಗಿ ತಡ್ಕೊಂಡೈತಿ ಅದಕ್ಕೆ ಹಂಗೆ ಮಾಡ್ತೀನಿ ಹಂಗೆ ಅತ್ತ ಚಲೋ ಮಾಡಿಬಿಡ್ತಾಳ ನೋಡ. ಹಂಗೆ ಬಂದು ಮಾತಾಡಂಗಿಲ್ಲ ನೋಡ. ಯಾವಾಗ ಹೋಗಿರಿ ಹೋಗಿಂದ ಆರಾಮಾಗಿರುವಂತಿ ತೋ ನೀನು. ಬಿಡಿಕಿ ಹೆಂಗಾರ ಮಾಡಿ ಹುಡುಗಿನ ಪಟಾಯಿಸ್ಕೊಂಡೆ ಮದುವೆ ಮಾಡ್ಕೊಂಡೆ ಮನೆ ಸೊಸಿ ಆಗಿ ಅರ್ಪ ಓದಿಸ್ಕೊಂಡೆ ಕರ್ಕೊಂಡು ಹೋಗ್ಬೇಕಂತಂದ ನಿಂದು ಪ್ಲಾನ್ ಏನಾಗಿ ನನಗೆ ಗೊತ್ತಿಲ್ಲಲ್ಲೇ. ಅದಕ್ಕೆ ಈ ಮಲ್ಲವ್ವ ಹ್ಞೂ ಅಂತಾಳ ಅಷ್ಟು ಅಂತಾಳ ಹ್ಞೂ ಅಂತಾಳ ಅಂತ ನೀ ಏನಾರ ಭ್ರಮೆ ಒಳಗೆ ಇದ್ರ ಮುಗಿತೆ. ನನ್ನ ಮಗ ಬಂದಾನ ಮಗದೀರ್ ಬಂದಾನ. ನಾ ಇನ್ನು ತಲೆ ಕೆಡ್ಸ್ಕೊಳಂಗಿಲ್ಲ. ಎಲ್ಲಾರ ಚಲೋ ಮಂತ್ಯಾನ ನೋಡೋದೈತಿ ಹುಡುಗಿನ ಹ್ಞೂ ಅನ್ಸೋದೈತಿ ಮದುವೆ ಮಾಡೋದೈತಿ ಅಷ್ಟ. ಇಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಇನ್ನು ಅದಕ್ಕೆ.
ಹಾ ಬಂದನೋ ಬಂದನೋ ನನ್ನ ಮಗ ನನ್ನ ಮಗ ಬಂದನೋ 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 ನನ್ನ ಮಗ ನನ್ನ ಮಗ. ಈ ಒಂದಿಟ ಸಮಾಧಾನ ಆತ್ರಿಪ್ಪ, ನನ್ನ ಮಗ ಬಂದಿಂದ ದೇವರ ಪರಮಾತ್ಮ ಈ ಕಣ್ತಾಗದ. ನನಗೆ ಗೊತ್ತಿತ್ರಿ ನನ್ನ ಮಗ ಒಂದಲ್ಲ ಒಂದು ದಿನ ತಾಯಿನ ದೇವ್ರ ಅಂತಂದೆ ಬಂದು ಕಾಲು ಬೀಳ್ತಾನ ಅಂತಂದೆ ಗೊತ್ತಿತ್ತು ನನಗೆ.